Hi everyone, welcome back to my channel. Okay, so English grammar ಅಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ಸ್ ಬಗ್ಗೆ ಹೇಳೋಣ ಇವತ್ತು. ಅಬ್ಸ್ಟ್ರಾಕ್ಟ್ ಅಂತಂದ್ರೆ ಇಮ್ಯಾಜಿನೇಷನ್. ಓಕೆ, ಅದನ್ನ ನಾವು ಏನ್ ಮಾಡಕ್ಕಾಗಲ್ಲ. ವಿ ಕೆನಾಟ್ ಸಿ, ವಿ ಕೆನಾಟ್ ಟಚ್. ಓಕೆ, ವಾಟ್ ಇಸ್ ದ ಡೆಫಿನೇಷನ್ ಆಫ್ ಅಬ್ಸ್ಟ್ರಾಕ್ಟ್ ನೌನ್? ಅಬ್ಸ್ಟ್ರಾಕ್ಟ್ ನೌನ್ ಈಸ್ ದ ನೇಮ್ ಆಫ್ ಕ್ವಾಲಿಟಿ. ಓಕೆ, ಸೊ ಕ್ವಾಲಿಟಿ, ನೇಮ್ ಆಫ್ ದ ಕ್ವಾಲಿಟಿ. ಓಕೆ, ಅದರದ್ದು ಗುಣವನ್ನ ಹೇಳುತ್ತೆ. ಕ್ವಾಲಿಟಿ ಅಂಡ್ ಸ್ಟೇಟ್, ಯಾವ ಸ್ಥಿತಿಯಲ್ಲಿದೆ. ಫೀಲಿಂಗ್ಸ್ ಆರ್ ಐಡಿಯಾ ವಿಚ್ ವಿ ಕ್ಯಾನ್ ಥಿಂಕ್ ಓನ್ಲಿ ಅಬೌಟ್ ಬಟ್ ವಿ ಕೆನಾಟ್ ಟಚ್ ಆರ್ ಸಿ ಆರ್ ಸ್ಮೆಲ್. ಓಕೆ, ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಏನಾಗುತ್ತಪ್ಪ ಅಂದ್ರೆ ಅದನ್ನ ನಾವು ಏನ್ ಮಾಡಬಹುದು, ಅದನ್ನ ಇಮ್ಯಾಜಿನೇಷನ್ ಮಾಡ್ಕೋಬಹುದು. ಅದನ್ನ ನಾವು ನೋಡೋಕ್ಕೂ ಆಗಲ್ಲ, ಕೇಳೋಕ್ಕೂ ಆಗಲ್ಲ, ಆಮೇಲೆ ಸ್ಮೆಲ್ ಮಾಡೋಕ್ಕೂ ಆಗಲ್ಲ, ಟಚ್ ಮಾಡೋಕ್ಕೂ ಆಗಲ್ಲ. ಓಕೆ, ಸೊ ಟೇಸ್ಟ್ ಮಾಡೋಕ್ಕೂ ಆಗಲ್ಲ, ಇದೇನು ಮಾಡೋಕ್ಕಾಗಲ್ಲ, ಜಸ್ಟ್ ಇಮ್ಯಾಜಿನೇಷನ್. ಓಕೆ, ಸೊ ಅದನ್ನ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಕರಿತೀವಿ. ಹಂಗಾದ್ರೆ ಏನ್ ಎಕ್ಸಾಂಪಲ್ ಅಬ್ಸ್ಟ್ರಾಕ್ಟ್ ನೌನ್ಗೆ? ಎಕ್ಸಾಂಪಲ್ ಏನನ್ನು ಕೊಡ್ಬೋದು? ಎಕ್ಸಾಂಪಲ್, ಐ ಅಡ್ಮೀರ್ ಹಿಸ್ ಹಾನೆಸ್ಟಿ. ಹಾನೆಸ್ಟಿ ಅಂದ್ರೆ ಪ್ರಾಮಾಣಿಕತೆ ಅಂತ ಕರಿತೀವಿ. ಪ್ರಾಮಾಣಿಕತೆನ ನೋಡೋಕ್ಕೂ ಆಗಲ್ಲ, ನಾವು ಟಚ್ ಮಾಡೋಕ್ಕೂ ಆಗಲ್ಲ. ಓಕೆ, ನಾವು ಫೀಲ್ ಮಾಡೋಕ್ಕೂ ಆಗಲ್ಲ. ಓಕೆ, ಹಾನೆಸ್ಟಿ ಅಂದ್ರೆ ಅದನ್ನ ನಾವು ವಿ ಕೆನಾಟ್ ಸಿ. ಓಕೆ, ಸೊ ಅದು ಪ್ರಾಮಾಣಿಕತೆ. ಓಕೆ, ಶಿ ಹ್ಯಾಡ್ ಎ ಪೇನ್ ಇನ್ ಹರ್ ಲೆಗ್. ಓಕೆ, ಸೊ ಅವಳ ಕಾಲಲ್ಲಿ ನೋವಿದೆ. ನೋವನ್ನ ಏನ್ ಮಾಡಬಹುದು ನಾವು? ನೋಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಓಕೆ, ಪೇನ್, ಹಾನೆಸ್ಟಿ. ಓಕೆ, ಸೊ ನೂರ್ಜಾನ್ ವಾಸ್ ಫೇಮಸ್ ಫಾರ್ ಹರ್ ಬ್ಯೂಟಿ. ಓಕೆ, ಸೌಂದರ್ಯ ಅನ್ನೋದು ಏನ್ ಮಾಡಕ್ಕಾಗಲ್ಲ ನಾವು. ಸೊ ಸೌಂದರ್ಯ ಅನ್ನೋದು ಕೂಡ ಏನಾಗುತ್ತೆ, ಒಬ್ಬೊಬ್ರ ಸ್ಟೇಟಸ್ ಆಫ್ ಮೈಂಡ್ ಅಲ್ಲಿ ಬೇರೆ ಬೇರೆ ಇರ್ತದೆ. ಅದನ್ನ ಏನ್ ಮಾಡಕ್ಕಾಗಲ್ಲ. ಆ ಸೌಂದರ್ಯ ಅನ್ನೋದು ಒಂದೊಂದಕ್ಕೆ ನೋಡ ಹೊರಗಿನ ಸೌಂದರ್ಯ ಅಲ್ಲ. ಓಕೆ, ಸೊ ಅದನ್ನ ಒಬ್ಬೊಬ್ರು ಒಂದೊಂದ್ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾರೆ. ಬ್ಯೂಟಿನ ನಾವು ಕರೆಕ್ಟ್ ಆಗಿ ಇದೇ ಸೌಂದರ್ಯ ಅಂತ ಹೇಳಕ್ಕಾಗಲ್ಲ. ಅದು ಕೂಡ ಅಬ್ಸ್ಟ್ರಾಕ್ಟ್ ನೌನ್ಗೆ ಎಕ್ಸಾಂಪಲ್ ಬರುತ್ತೆ. ಹಾಗಾದ್ರೆ ಯಾವ್ಯಾವ ಅಬ್ಸ್ಟ್ರಾಕ್ಟ್ ನೌನ್ಗಳು ಯಾವ್ಯಾವ ಆಗ್ಬಹುದು, ವರ್ಡ್ಸ್ಗಳು ಯಾವ್ಯಾವ ಬರ್ಬಹುದು? ಓಕೆ, ಅದನ್ನ ಕೆಲವೊಂದು ಅಬ್ಸ್ಟ್ರಾಕ್ಟ್ ನೌನ್ನ ನೋಡೋಣ. ಓಕೆ, ಟ್ರಸ್ಟ್, ನಂಬಿಕೆ. ಓಕೆ, ಟ್ರಸ್ಟ್, ಲವ್, ಪ್ರೀತಿ. ಪ್ರೈಡ್, ಹೆಮ್ಮೆ ಅಂತ ಹೇಳಿ ಕರಿತೀವಿ. ಪೀಸ್, ಶಾಂತಿ. ಓಕೆ, ಕಾನ್ಫಿಡೆನ್ಸ್. ಓಕೆ, ನೆಕ್ಸ್ಟ್ ಎಬಿಲಿಟಿ, ಸಾಮರ್ಥ್ಯ. ನೆಕ್ಸ್ಟ್ ಬ್ರೇವ್, ಧೈರ್ಯ ಆಗಿರ್ಬೋದು. ನೆಕ್ಸ್ಟ್ ಫಿಯರ್ ಅಂದ್ರೆ ಹೆದರಿಕೆ ಅಂತ ಕರಿತೀವಿ. ನೆಕ್ಸ್ಟ್ ಇಮ್ಯಾಜಿನೇಷನ್, ಕಲ್ಪನೆ. ಸೊ ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ ಆಫ್ ದಿ ಅಬ್ಸ್ಟ್ರಾಕ್ಟ್ ನೌನ್. ಓಕೆ, ನೆಕ್ಸ್ಟ್ ಮೂವ್ ಫಾರ್ ದಿ ವರ್ಕ್ಶೀಟ್. ಓಕೆ, first main, circle the abstract noun. Okay, here some abstract noun is given. ಕೆಲವೊಂದು ಅಬ್ಸ್ಟ್ರಾಕ್ಟ್ ನೌನ್ ಗಳನ್ನ ಹೇಳ್ಕೊಟ್ಟಿದ್ದಾರೆ. ಅದರೊಳಗೆ ಯಾವುದು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ನಾವೇನ್ ಮಾಡಬೇಕು? ಸರ್ಕಲ್ ಮಾಡಬೇಕು. ಓಕೆ, ಫಸ್ಟ್ ಒನ್. ಓಕೆ, ಅವರ್ ಟೀಚರ್ ಸ್ಯಾಡ್ ಟು ಯೂಸ್ ಅವರ್ ಇಮ್ಯಾಜಿನೇಷನ್. ಓಕೆ, ಇಲ್ಲಿ ಏನ್ ಬಂತು? ನಮ್ಮ ಗುರುಗಳು ಹೇಳಿದ್ರು, ಸೊ ನಮ್ಮ ಕಲ್ಪನೆಯನ್ನ ಉಪಯೋಗಿಸ್ರಿ ಅಂತ. ಓಕೆ, ಹಿಯರ್ ಇಮ್ಯಾಜಿನೇಷನ್ ಇಸ್ ದಿ ಅಬ್ಸ್ಟ್ರಾಕ್ಟ್ ನೌನ್. ಓಕೆ, ನೆಕ್ಸ್ಟ್, ಮೈ ಡೇ ವಾಸ್ ಫಿಲ್ಡ್ ವಿತ್ ಅಗ್ರಿವೇಷನ್ಸ್. ಅಗ್ರಿವೇಷನ್ ಅಂದ್ರೆ ಟೆನ್ಷನ್ ಅಂತ ಕರಿತೀವಿ. ಅಗ್ರಿವೇಷನ್, ಟೆನ್ಷನ್. ಓಕೆ, ಸೊ ನೆಕ್ಸ್ಟ್, ಹರ್ ಬ್ಯೂಟಿ ವಾಸ್ ಓವರ್ವೇಲಿಂಗ್. ಓಕೆ, ಅವಳ ಬ್ಯೂಟಿ, ಸೌಂದರ್ಯ. ಬ್ಯೂಟಿ ಅಂದ್ರೆ ಏನು ಅಂತ ಕರಿತೀವಿ? ಅಬ್ಸ್ಟ್ರಾಕ್ಟ್ ನೌನ್ಗೆ ಎಕ್ಸಾಂಪಲ್. ನೆಕ್ಸ್ಟ್, ರವಿ ಹ್ಯಾಸ್ ಎ ಲಾಟ್ ಆಫ್ ಮೆಚುರಿಟಿ. ಮೆಚುರಿಟಿ ಪ್ರೌಢಾವಸ್ಥೆ, ಪ್ರೌಢತೆ. ಓಕೆ, ಸೊ ಮೆಚುರಿಟಿ. ಓಕೆ, ರಾಜೀವ್ ಹ್ಯಾಸ್ ಎ ಲಾಟ್ ಆಫ್ ಹೋಪ್ ಫಾರ್ ಹಿಸ್ ಫ್ಯೂಚರ್. ಹೋಪ್. ಓಕೆ, ಸೊ ಏನಿದೆ? ಸೊ ಯಾರಿಗೆ? ರಾಜೀವ್ಗೆ ಹೋಪ್ ಇದೆ, ನಂಬಿಕೆ. ಓಕೆ, ಸೊ ಲಾಟ್ ಆಫ್ ಹೋಪ್ ಫಾರ್ ಫ್ಯೂಚರ್, ಅವನ ಭವಿಷ್ಯದ ಬಗ್ಗೆ ತುಂಬಾ ನಂಬಿಕೆ ಇದೆ. ಯಾರಿಗೆ? ರಾಜೀವ್ಗೆ ಅಂತ. ಹೋಪ್. ಓಕೆ, ಲವ್ ಈಸ್ ದ ಸ್ಟ್ರಾಂಗೆಸ್ಟ್. ಲವ್ ಈಸ್ ದಿ ಸ್ಟ್ರಾಂಗೆಸ್ಟ್ ಆಫ್ ಆಲ್ ಎಮೋಷನ್ಸ್. ಸೊ ಎಲ್ಲಾ ಭಾವನೆಗಳಿಗಿಂತ ಪ್ರೀತಿ ಅನ್ನೋದು ತುಂಬಾ ಪ್ರಬಲವಾದಂತಹ ಭಾವನೆ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಏನಾಗುತ್ತೆ? ಲವ್ ಅಂತ ತಗೋಬಹುದು. ಓಕೆ, ಸೊ ನೆಕ್ಸ್ಟ್, ಹಾನೆಸ್ಟಿ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಟೆಲ್ಲಿಂಗ್ ಎ ಲೈ. ಓಕೆ, ಸೊ ಹಾನೆಸ್ಟಿ ಅಂದ್ರೆ ಏನು? ಪ್ರಾಮಾಣಿಕತೆ ಎಲ್ಲದಕ್ಕಿಂತ ಒಳ್ಳೇದು. ಎದಕ್ಕಿಂತ ಒಳ್ಳೇದಪ್ಪ ಅಂದ್ರೆ ಸುಳ್ಳು ಹೇಳೋದಕ್ಕಿಂತ ಪ್ರಾಮಾಣಿಕವಾಗಿ ಹೇಳೋದು, ಪ್ರಾಮಾಣಿಕವಾಗಿ ಇರೋದು, ಅದು ಪ್ರಾಮಾಣಿಕವಾಗಿ ಎಲ್ಲವನ್ನ ನೇರವಾಗಿ ಹೇಳೋದು ಒಳ್ಳೇದು ಅಂತ ಕರಿತೀವಿ. ಹಿಯರ್ ಹಾನೆಸ್ಟಿ. ಓಕೆ, ಸೊ ಹಾನೆಸ್ಟಿ, ಲವ್, ಹೋಪ್, maturity, beauty, aggravations and imaginations. These are the some abstract noun. Okay.
ಐ ಹೋಪ್ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದಿ ಕಾನ್ಸೆಪ್ಟ್ ಆಫ್ ದ ಅಬ್ಸ್ಟ್ರಾಕ್ಟ್ ನೌನ್. ಓಕೆ, ನಿಮಗೆ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೊಂಡಿದೀವಿ. ಒಂದ್ ಸೆಕೆಂಡ್ ರಿಕಾಲ್ ಮಾಡ್ತೀನಿ. ಅಬ್ಸ್ಟ್ರಾಕ್ಟ್ ಅಂದ್ರೆ ವಿ ಕೆನಾಟ್ ಸಿ, ಟಚ್, ಫೀಲ್, ಓಕೆ ಸ್ಮೆಲ್, ಓಕೆ ಟೇಸ್ಟ್. ಅರ್ಥ ಆಗೈತಾ? ಇವ್ನ ಯಾವ್ದನ್ನು ಮಾಡಕ್ ಬರಲ್ಲ, ಅವನ್ನೇ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ಕರಿತೀವಿ. ಹಾಗಾದ್ರೆ ಅಬ್ಸ್ಟ್ರಾಕ್ಟ್ ನೌನಿಗೆ ಸಮ್ ವರ್ಡ್ಸ್ ಗಳನ್ನ ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳ್ಬೇಕು. ಬ್ಯೂಟಿ ಕೊಡ್ಬೋದು, ಮೆಚುರಿಟಿ ಕೊಡ್ಬೋದು, ಆಂಗ್ರಿ ಕೊಡ್ಬೋದು, ನೆಕ್ಸ್ಟ್ ಬ್ರೇವ್ ಕೊಡ್ಬೋದು, ಕಾನ್ಫಿಡೆನ್ಸ್ ಕೊಡ್ಬೋದು, ಹಾನೆಸ್ಟಿ ಕೊಡ್ಬೋದು, ಲವ್ ಕೊಡ್ಬೋದು. ಓಕೆ, ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ ಆಫ್ ದಿ ಅಬ್ಸ್ಟ್ರಾಕ್ಟ್ ನೌನ್. ಓಕೆ, ದೆನ್ ವರ್ಕ್ಶೀಟ್. ಓಕೆ, ಇಫ್ ಯು ಲೈಕ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಸೊ ತುಂಬಾ ಜನ ವಿಡಿಯೋವನ್ನು ವಾಚ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ನನ್ನ ವಿಡಿಯೋ ವಾಚ್ ಮಾಡೋದಕ್ಕೆ, ನಂಗೆ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು. ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳನ್ನು ನೋಡೋದ್ರಿಂದ ನನಗೂ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ಶೇರ್ ದಿಸ್ ವಿಡಿಯೋ. ಓಕೆ, ಈ ವಿಡಿಯೋನ ಯಾರಿಗೆ ನೆಸೆಸಿಟಿ ಇದೆ, ಸೊ ನಿಮ್ಮ ಕಸಿನ್ಸ್ ಇರ್ಬೋದು, ಓಕೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅದಕ್ಕೆ ಯಾವ ಮಕ್ಕಳಿಗೆ ಇದು ಹೆಲ್ಪ್ ಆಗುತ್ತೋ, ಓದೋ ಮಕ್ಕಳಿಗೆ ಅವರಿಗೆ ಶೇರ್ ಮಾಡಿ. ಶೇರ್ ಮಾಡಿದ್ರೆ ಅವರು ಕಲಿತಾರೆ. ಓಕೆ, ನನಗೂ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಥ್ಯಾಂಕ್ ಯು.